ಮಾಡಿಸೋದು ಖಚಿತ ಅಂತೇಳಿ ಎಲ್ಲ ಗೊತ್ತಾದ ಮೇಲೆ ಈಗ ಎಲ್ಲೂ ಮಾತಾಡಕ್ಕೆ ಭಾಷಣ ಎದುರಾಗುತ್ತೆ ಪ್ರಧಾನಮಂತ್ರಿಗಳ. ಯಾಕೆ ಅಂತಂದ್ರೆ ಅವ್ರು ಕೊಟ್ಟಿರೋಂತ ಮಾತು ಒಂದು ನಡೆಸ್ಕೊಳಕ್ಕೆ ಈ ವರ್ಷಕ್ಕೆ ಆಗಿಲ್ಲ. ಯಾಕೆ ಅಂತ ಹೇಳ್ತಾರೆ, ಅವರು ಏನಿದ್ರು ಎಲ್ಲ ಸುಳ್ಳಿನ ಆಶ್ವಾಸನೆಗಳು ಕೊಟ್ಕೊಂಡು ಅಧಿಕಾರ ಚಲಾವಣೆ ಮಾಡಿದ್ರು. ಎಲ್ಲರಿಗೂ ಹೇಳ್ಬಿಟ್ರು, ನೀವು ಅಕೌಂಟ್ ಓಪನ್ ಮಾಡಿದ್ರಿಂದ ಹೆಣ್ಮಕ್ಳು ಸೀಲ್ನಲ್ಲಿ ಮಡಕೆ ಇಟ್ಕೊಂಡ್ರು ದುಡ್ಡೆಲ್ಲ ತಕೊಂಡೋಗಿ ಅಕೌಂಟ್ ಓಪನ್ ಮಾಡ್ಬಿಟ್ರು. ಇದ್ರಲ್ಲಿ ಬರ್ತದೆ 15 ಲಕ್ಷ 5 ಲಕ್ಷ ಅಂತ ಹೇಳಿದ್ರು. ಇದುವರೆಗೂ ಯಾರಾದ್ರೂ ತಕೊಂಡು ಇದ್ರೆ ದಯವಿಟ್ಟು ಎಲ್ಲ ಕೈ ಎತ್ತಿ ನೋಡೋಣ. ಮೋದಿ ಅವರು ಯಾರಾದ್ರೂ ಅಕೌಂಟ್ ದುಡ್ಡು ಹಾಕಿದ್ರು ಅಂತ ಹೇಳಿದ್ರೆ ಗಂಟೆಗೋಸ್ಕರ ಹೇಳ್ತಾ ಇದ್ದೀನಿ ನಾನು. ಯಾರಾದ್ರೂ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೈ ಎತ್ತಿ. ಇವತ್ತು ದಿವಸ ಕಾರಣ ಏನು ಅಂತಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ ಮೇಲೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ ಮೇಲೆ ಏನು ಮಾತು ಕೊಟ್ಟಿದ್ರೆ ಇವತ್ತು ನಿಮಗೆ ಎಲ್ಲರಿಗೂ 2,000 ಬರೋರೆಲ್ಲ ಕೈ ಎತ್ತಿ ದಯವಿಟ್ಟು. ಇದೆಲ್ಲ ಸತ್ಯವಾದ ಮಾತು ತಾನು. ಎಷ್ಟು ಮಕ್ಕಳು ಇದೆಲ್ಲ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳ ಗುರುಗಳು ಹೇಳಿದ್ರೆ ದೇವರು ಮುಖ್ಯಮಂತ್ರಿ ಲೆಟರ್ ಬರೆದಿದ್ದಾರೆ. ಮಂಜುನಾಥ್ನ ಪ್ರಸ್ಥಾನ ಮುಗಿತಾ ಇರೋದು ಸಿದ್ದರಾಮಯ್ಯ ಅವರು ಮುಗಿದೆ, ಆಮೇಲೆ ಮಂಜುನಾಥ್ನ ಮುಗಿತಾ ಇದ್ದಾರೆ ಅಂತ ಹೇಳಿ ಬಸ್ ಫ್ರೀ ಆಗುತ್ತೆ. ಎಲ್ಲಿ ಬೇಕಾದ್ರೂ ಹೋಗೋದು ಕರ್ನಾಟಕದಲ್ಲಿ. ಇಂಥ ಕೊಡುಗೆಗಳೆಲ್ಲ ಕೊಟ್ಟವ್ರು. ಅಕ್ಕಿ ಕೊಡ್ತೀನಿ ಅಂತ ಹೇಳಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಗೆ ಸರ್ಕಾರದವ್ರು ಹೇಳಿದ್ರು, ಅವ್ರ ಕೈಯಲ್ಲಿ ದುಡ್ಡು ಕೊಡಕ್ ಆಗಿಲ್ಲ. ಇವತ್ತು 200 ಯೂನಿಟ್ ಪವರ್ ಯಾರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಇಲ್ದಿರೋರಿಗೆ ಎಲ್ಲರಿಗೂ ಫ್ರೀ ಆಗಿ ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು 5 ನಮ್ಮ ಈಡೇರಿಸಿದಂತ ಕಾರಣದಲ್ಲಿ ಒಂದು ಇಲ್ಲ, ಎಲ್ಲ ಕಾರ್ಯರೂಪ ಬಂದಿದ್ದಾರೆ. ಈಗ ಹೊಸದಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಜಿ ಅವರು 5 ಪ್ರಣಾಳಿಕೆಯನ್ನು ಈಗ ಹೊಸದಾಗಿ ಬಿಟ್ಟಿದ್ದಾರೆ. ಒಂದು ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂತೇಳಿ. ಅದೆಲ್ಲಾನು ಇವಾಗ ಖಾಲಿ ಈ ಕಡೆಯಿಂದೆಲ್ಲ ಬರ್ಕೊಂಡು ಬರ್ತಾ ಇದ್ದಾರೆ ಮನೆ ಮನೆಗೂ ಹೋಗಿ. ಅದನ್ನೆಲ್ಲ ನೀವು ಬರ್ಕೊಂಡು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ಇವತ್ತು ನಿಮ್ಗೆ 5 ಭರವಸೆಗಳನ್ನ ಕೊಟ್ಟು ಇನ್ನು 5 ಭರವಸೆಗಳನ್ನು ಕೊಟ್ಬಿಟ್ರೆ ಸಣ್ಣ ಪಣ್ಣ ಮಕ್ಕಳಿಗೆ ಎಲ್ಲರೂ ಒಂದು ವಿದ್ಯಾವಂತರು ಆಗ್ಬೋದು, ಒಳ್ಳೆ ಎಜುಕೇಶನ್ ತಗೊಬಹುದು, ಒಳ್ಳೆ ಒಂದು ಆಡಳಿತವನ್ನ ಮಾಡಬಹುದು. ಅವರ ಯಜಮಾನಕ್ಕಿಂತ ಒಂದು ದಿವಸ ಒಂದು ಯಜಮಾನ ಹತ್ರ 5 ರೂಪಾಯಿಗೆ 500 ರೂಪಾಯಿಗೆ ಕಲಿತಾ ಇದ್ದಂತ ಹೆಣ್ಣು ಮಕ್ಕಳು ಕಣ್ಣೀರನ್ನು ಸುರಿಸ್ತಾ ಇದ್ರೆ ಆ ಕಣ್ಣೀರನ್ನ ಇವತ್ತು ಕಾಲ್ಪಾಡಾಗಿದೆ ಅಂತ ಹೇಳಕ್ಕೆ ನಾನು ಸಂತೋಷವಾಗಿ ಗಂಡಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಹೆಣ್ಣು ಮೇಲೆ ಕೈಗೆ 2,000 ರೂಪಾಯಿ ಕೊಟ್ಟರೆ ಅಮ್ಮನ ಏನ್ ತರ ಯಜಮಾನಿಕೆ ಮಾಡ್ಬೋದು ಹೇಳಿ ನೀವೇ ಯೋಚನೆ ಮಾಡಬೇಕಾಗಿರೋವೆಲ್ಲನೂ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನಾಳೆ ಶುಕ್ರವಾರ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಗಂಟ ವೋಟಿಂಗ್ ನಡೀತದೆ. ಬಿಸಿಲಿದೆ, ದಯವಿಟ್ಟು ನೀವು ಬೆಳಿಗ್ಗೆಯಿಂದಾನೇ ಕ್ಯೂವಲ್ಲಿ ಹೋಗಿ ಸೀರಿಯಲ್ ನಂಬರ್ 1 ಕೈ ಗುರ್ತಿಗೆ ನೀವೆಲ್ಲ ಏರಿಸ್ಬೇಕಂತೇಳಿ ನಿಮ್ಮ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದ್ರು ಎಲ್ಲನೂ ಏನ್ ನಮ್ಮ ಇವತ್ತು ಕ್ಯಾಂಡಿಡೇಟ್ ಬಂದಿದ್ದಕ್ಕೆ ಇಷ್ಟೆಲ್ಲ ಸ್ವಾಗತ ಮಾಡಿದ್ರು, ಅದಕ್ಕೆಲ್ಲ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಿಸಿಲಲ್ಲಿ ಬಹಳ ಇದಾಗಿದೆ, ಕುತಂತ್ರ ರಾಜಕೀಯ ಆಗಿದೆ. ಇವತ್ತು ದಿವಸ ಮೊನ್ನೆ ಭಾಷಣ ಮಾಡ್ತಾ ಇದ್ರು PC ಮೋಹನ್ ಅವರು, ನಾನು 10 ವರ್ಷದಲ್ಲಿ ಯಾರಿಗೂ ನಾನು ಏನು ತೊಂದರೆ ಕೊಟ್ಟಿಲ್ಲ ಅಂತ. 15 ವರ್ಷದಲ್ಲಿ ನಾನು ಕೇಳಿಸ್ಕೊಂಡಿದ್ದೆ. ಹೌದಪ್ಪ, ನೀನ್ ಯಾವ್ದಾರ ಬಂದು ಒಂದು ಕೆಲಸ ಮಾಡಿ ನೋಡಿದ್ರೆ, ಕಷ್ಟ ಸುಖ ನೋಡ್ತಿದ್ದೆ, ಒಂದು ಮೇಸೆಂಟ್ರಿ ಮ್ಯಾನೇಜ್ ಮಾಡಿ ಇನ್ನೊಂದು ಮಾಡಿದ್ರೆ ಅದು ನಿನ್ಕ ಗೊತ್ತಾಗ್ತಾ ಇತ್ತು. ಎಲೆಕ್ಷನ್ 5 ಸಾರಿ ಬಂದು ತನಕ್ಕಂತೆ ಎಲೆಕ್ಷನ್ ತಿರ್ಗಂಡು ಮಿನಿಕ್ ಅಂತ ಹೇಳ್ತಾ ಇದೀಯಾ. ನಮ್ಮ ಕ್ಯಾಂಡಿಡೇಟ್ಗಳು ಯಾರು ಆತರ ಮಾಡಲ್ಲ. ಯಾರೇನೇ ತಂದಿಸಿದ್ರು ಕೂಡ, ಏನೇನು ಫೋನ್ ಅಲ್ಲಿ ಮಾತಾಡಿದ್ರು ಕೂಡ ಅವ್ರಿಗೆ ಉತ್ತರ ಗ್ಯಾರಂಟಿ ಸಿಗ್ತದೆ. ನೀವೆಲ್ಲ ಹೋಗಿ ಡಿ.ಕೆ. ಶಿವಕುಮಾರ್ ಅವರು KR ಅಲ್ಲಿ ಕೊಟ್ಟಾದಾಗ ಅವರು 3 ಬೋರ್ಗಳನ್ನ ಒಂದು ಲೆಟರ್ ಕೊಟ್ಟರು. 3 ಬೋರ್ಗಳಲ್ಲಿ 2 ಬೋರ್ಗಳಲ್ಲಿ ಸಿಕ್ತು. ಇಲ್ಲಿ ಬಡಾಯಿ ಕೊಚ್ಚೋದು ಏನಂತಾರೆ ಬಿಜೆಪಿ ಅವ್ರದ್ದು, ನಾವ್ ಹಾಕಿದ್ರಿ ಅಂತೇಳಿ. ಇದಕ್ಕೆ ಹೇಳೋದಕ್ಕೆ ನಾನು ಸುಳ್ಳು ಕಂಡು ಕೊನೆನೂ ಇಲ್ಲ, ಮದ್ವೆ ಇಲ್ಲ. ಅರ್ಥ ಆಯ್ತಾ? ಈ ಬಡವರ ಪಕ್ಷ ಬಡವರ ಮೇಲೆ ಕಾಳಾಜಿರೋದಂತಂದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ. ಇವತ್ತು ಮೈಸೂರು ಅನುಕಾಲ ಅವ್ರಗ ಓಟ್ ಕೊಡ್ಬೇಕಂತಂದ್ರೆ ಯಾಕೆ ಅಂತ ಹೇಳಿದ್ರು, ಅದು ಹೇಳ್ತಾ ಇದ್ದೀನಿ ಕೇಳಿ. ದಯವಿಟ್ಟು ನಾನು ಟಿವಿನಲ್ಲಿ ನೋಡಿದ್ದೇನೆ, ಇಂದಿರಾ ಗಾಂಧಿ ಸತ್ತೋದಾಗ ರಾಹುಲ್ ಗಾಂಧಿ ಅವರು ಚಿಕ್ಕ ಮಗುವಾಗಿರ್ತಾನೆ. ರಾಜೀವ್ ಗಾಂಧಿ ಸತ್ತೋದಾಗ ತಮಿಳುನಾಡಲ್ಲಿ ಅವ್ರ ತಾಯಿ ಹೇಳ್ತಾಳೆ ಸೋನಿಯಾ ಗಾಂಧಿ ಅವರು, ಅಪ್ಪ ನಿಮ್ಮ ಅಜ್ಜನ ಕಳ್ಕೊಂಡಿದ್ವಿ, ನಿಮ್ಮ ತಂದೆನ ಕಳ್ಕೊಂಡಿದ್ವಿ, ಈ ದೇಶದ ಕೆಲಸ ಬೇಡ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಕಿವಿ ಮಾತು, ಅಮ್ಮ ನಮ್ಮ ವಂಶ ಹುಟ್ಟಿರೋದು ಬಡವರು ಸೇವಕಸವಾಗಿ, ನನ್ನ ಪ್ರಾಣನ ಹೋದ್ರೆ ಚಿಂತನೆ ಇಲ್ಲ ಅಂತೇಳಿ ಘಂಟಾಘೋಷವಾಗಿ ಬಂದು ಅಧಿಕಾರವನ್ನ ಸಲ್ಲಿಸ್ತಾ ಇದ್ದಾನೆ. ಇವತ್ತು ದಿವಸದಲ್ಲಿ ಯಾವುದೋ ಸರ್ಕಾರ ಆಗಿರ್ಬೋದು, ದಿಲ್ಲಿಯಿಂದ ಹಳ್ಳಿ ಗಂಟೆ ಇರ್ಬೋದು,
ಯಾರಾದ್ರೂ ರಾಜ್ಯಕ್ಕೋಸ್ಕರವಾಗಿ ದೇಶಕ್ಕೋಸ್ಕರವಾಗಿ ಪ್ರಾಣವನ್ನ ತ್ಯಾಗ ಮಾಡಿದಾರೆ ಅಂತಂದ್ರೆ ಯಾರಾದ್ರೂ ಮಾಡಿದಾರೆ ಅಂತಂದ್ರೆ ಅದು ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ. ಬಿಟ್ಟರು ಕೂಡ ಅವ್ರ ಮೊಮ್ಮಗನಾದ್ರೂ ಕೂಡ ಇಷ್ಟು ಸೇವೆ ಮಾಡಿ ಇವತ್ತು ಎಷ್ಟು ಸಾವಿರ ಕಿಲೋಮೀಟರ್ ನಡೆದಿದ್ದಾರೆ ಗೊತ್ತಾ? ಇತಿಹಾಸದಲ್ಲಿ ಯಾರು ನಡೆದಿದ್ದಂತ ನಡ್ಕೊಂಡು ಬಂದ್ರು. ನಾನೇ ತಿಳ್ಕೊಂಡಿದ್ದು ಏನಪ್ಪ ಇಷ್ಟು 1000 ಕಿಲೋಮೀಟರ್ ಹಾಕಿಬಿಟ್ಟ ಸುಖವಾದ ಮಗು ಬೆಳೆದಿದ್ದಂತ ಮಗು ನಡೀತಾನೆ ಅಂತ ಹೇಳಿದ್ರು. ಅದ್ ನಡೀತಾ ಇದ್ರು, ಹೇಳ್ತಾ ಇದ್ರು. ನಿಮ್ಮಂತ ಅಕ್ಕ ತಂಗಿಯರು ಮಾತು ನಾನು ಕೇಳ್ತಾ ಇದ್ರು. ನನಗೆ ದಿನ 100 ಕಿಲೋಮೀಟರ್ ನಡೀಬೇಕು ಅನ್ಸ್ತದೆ, ಅಷ್ಟು ಉತ್ಸವ ಬಂದಿದೆ ಅಂತ ಹೇಳಿ ಹೇಳ್ಕೊಂಡು ಪಾದಯಾತ್ರೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಎಲ್ಲಾ ಕಡೆನೂ ನೀವು ನೋಡಿರೋದು ಟಿವಿ ಚಾನೆಲ್ಗಳಲ್ಲಿ ಉತ್ತರ ಪ್ರದೇಶದಲ್ಲೂ ಎಲ್ಲರ ಇವರು ಎಂಪಿಗಳು ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಕೊಡ್ತಾ ಇರುವಂತ ಆಡಳಿತ ಸರಿ ಇಲ್ಲ, ಇವ್ರು ದೇಶಕ್ಕೆ ಮಾಡ್ತಾ ಇರುವಂತ ಸರಿ ಇಲ್ಲ ಅಂತೇಳಿ ಈಗೆಲ್ಲ ಬುದ್ಧಿವಂತರಾಗಿದ್ದಾರೆ. ಅದಕ್ಕೆ ಈ ಸಾರಿ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷ ಬರೋದು ಗ್ಯಾರಂಟಿ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲೋದು ಗ್ಯಾರಂಟಿ. ದಯವಿಟ್ಟು ಸಂವಿಧಾನ ಉಳಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಹೋದಾಗ ನಾವೆಲ್ಲ ಬದಲಾವಣೆ ಸಾರಿ ಮಾಡಲೇಬೇಕು. ಏನ್ ಹೇಳ್ತಾರೆ ಸಾರಿ ಇಲ್ಲಿ ಕಾಂಗ್ರೆಸ್ ಗುರುತಿಗೆ ಓಟು ಕೊಡಿ ಅಂತ ನಾವು ಕೇಳುವಾಗ ನೀವು ಯಾರು ಕೊಡಬೇಕ? ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು. ದಯವಿಟ್ಟು ನಾನು ಹೇಳ್ತಾ ಇದೀನಿ, ನಾವು ಭಾಷಣ ಮಾಡೋದಲ್ಲ. ನೀವು ಪಕ್ಕ ಮನೆಯವ್ರಿಗೆ ಹೇಳ್ಬೇಕು. ಅಕ್ಕಿ ಫ್ರೀಯಾಗಿ ಕೊಡ್ತಾರೆ, 2000 ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಕರೆಂಟ್ ಫ್ರೀಯಾಗಿ ಕೊಡ್ತಾರೆ, ಓದಂತ ಮಗಕ್ಕೆ 3000 ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನೀವು ಈ ಸಾರಿ ಕೊಟ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಬಂದ ಮೇಲೆ ಇನ್ನೂ 5 ಹೆಚ್ಚಿನ ಗ್ಯಾರಂಟಿಗಳನ್ನ ಕೊಡ್ತಾರೆ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರಂತೇಳಿ ನೀವು ಅಕ್ಕಪಕ್ಕ ಮನೆಯವರ ಹತ್ರ ಎಲ್ಲ ಹೋಗಿ ಓಟನ್ನು ನಾವು ಭಿಕ್ಷಕ್ಕೆ ನೀಡಬೇಕು. ಯಾರೇಕಾಗ್ಲಿ 5 ವರ್ಷಕ್ಕೆ 1 ಸಾರಿ ಎಷ್ಟೋ ಕೋಟ್ಯಾಧಿಪತಿ ಆದ್ರೆ ನಿಮ್ಮ ಹೆಣ್ಣು ಮಕ್ಕಳು ಮುಂದೆ ಬಂದು ಭಿಕ್ಷಾಂದೇವಿ ಅಂತ 5 ವರ್ಷಕ್ಕೊಂದ್ಸಾರಿ ನಾವು ಕೇಳಬೇಕಾಗ್ತದೆ. ನೀವು ಭಿಕ್ಷಾ ಹಾಕಿದ್ರೆ ನಾವು ವಿಧಾನಸೌಧದಲ್ಲಿ ಹೋಗಿ ವಿಧಾನಸೌಧದಲ್ಲಿ ಆಡಳಿತ ಮಾಡಕ್ಕಾಗೋದು. ನೀವು ಭಿಕ್ಷಾ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೋಸ್ಕರವಾಗಿ ಒಂದೋಟ ಮೋಸ ಆಗಬಾರ್ದು. ಅಂಬೇಡ್ಕರ್ ಅದು ಹೆಚ್ಚಿನ ರೀತಿಯಲ್ಲಿ ಏನ್ ನಮ್ಮ ನಾಗೇಶ್ವರರು ಕೊಟ್ಟರು ಅದು 3 ವರ್ಷ ಬರಬೇಕು ಅಂತೇಳಿ ನಮ್ಮ ಅಕ್ಕ ತಂಗಿಯರೆಲ್ಲ ನಾನು ವಂದಿಸಿ, ಅಂಬೇಡ್ಕರ್ ನಗರದಲ್ಲಿ ಯಾರು ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇಷ್ಟು ಸಾಲದ ಕರೆಯಲು ಇಷ್ಟು ಬೇಗ ಬಂದರೂ ಕೂಡ ನಾನು ಇಷ್ಟೆಲ್ಲ ಸೇರಿದ್ರು. ಅದೇ ತರವಾಗಿ ಎಷ್ಟು ಖುಷಿಯಾಗಿದ್ರು ಅಷ್ಟು ಖುಷಿಯಾಗಿ ಶುಕ್ರವಾರ ದಿವಸ ನೀವು ಎಷ್ಟು ಮತ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೋ ಆವತ್ತಿನ ದಿವಸದಲ್ಲಿ ನಾವೆಲ್ಲ ಖುಷಿಯಾಗಿರೋಣ ಅಂತೇಳಿ ನನ್ನ ಮಾತಾಡ ಅವಕಾಶ ಕೊಟ್ಟಂತಾರೆ ಎಲ್ಲರಿಗೂ ಉದ್ದೇಶಿಸಿ ದಯವಿಟ್ಟು ಈಗ ನಮ್ಮ ನಾಗೇಶನವರು ಮಾಜಿ ಮಂತ್ರಿಗಳು ಅವರು ಗೆಲ್ಲಬೇಕಾಗಿತ್ತು. ಕೆಲವೇ ಟೈಮ್ಗಳಲ್ಲಿ ಸ್ವಲ್ಪ ಟೈಮ್ ಇದಾಗಿದೆ ಇದ್ರೂ ಕೂಡ ನಮ್ಮ ಜೊತೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಪಯಣಿಸ್ತಾ ಇದ್ದಾರೆ. ಇವಾಗಲೂ ಅಷ್ಟೇನೆ ಗೋಪಾಲಣ್ಣವರು ಸುಮಾರು ಸೆಲ್ದವರಲ್ಲಿ ಲೆಟರ್ ಕೊಟ್ಟು ನಾಗೇಶಣ್ಣವರು ಇನ್ನ 200 ಜನ ಹೆಚ್ಚಾಗಿದ್ದಾರೆ ಪಕ್ಷ ಕಟ್ಟೋದಕ್ಕೆ. ನಾಗೇಶಣ್ಣವರು ಲೆಟರ್ ಕೊಟ್ಟು ಸರ್ಕಾರದಲ್ಲಿ ಇನ್ನ ಯಾರಾದ್ರೂ ಮನೆ ಕಟ್ಟೋದು ಎಲೆಕ್ಷನ್ ಆದ ತಕ್ಷಣ ಗೋಪಾಲಣ್ಣವರು ಆತ್ಮಿಸಬಹುದು. ಇನ್ನ 200 ಮನೆ ಹೆಚ್ಚಾಕೊಟ್ಟಿದ್ದಾರೆ. ಆದ್ದರಿಂದ ನೀವೆಲ್ಲ ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತೇಳಿ ನಮ್ಮ ನಾಗೇಶಣ್ಣವರು ಮಾತಾಡ್ತಾರೆ.